ಇಡೀ ಜಗತ್ತಿನ ಇತಿಹಾಸವನ್ನ ತೆಗೆದುಕೊಂಡ್ರೆ ಅಲ್ಲಿನ ಹೆಣ್ಣಿನ ಪಾತ್ರವೇ ಮುನ್ನೆಲೆಯಲ್ಲಿ ನಿಲ್ಲುತ್ತೆ. ಒಂದು ಹೆಣ್ಣು ಮಾತನಾಡೋದೇ ಬೇಡ, ಆದ್ರೆ ಕೆಲಸವಂತೂ ಯಶಸ್ಸು ಸಾಧಿಸುತ್ತೆ. ನಮ್ಮ ಭಾರತೀಯ ಪುರಾಣಗಳನ್ನೇ ತೆಗೆದುಕೊಂಡ್ರೆ ರಾಮಾಯಣದಲ್ಲಿ ಸೀತಾಮಾತೆ, ಮಹಾಭಾರತದಲ್ಲಿ ದ್ರೌಪದಿ, ಹೀಗೆ ಕಲಿಯುಗದಲ್ಲಿ ಹೆಣ್ಣಿನ ಮನಸ್ಸೇ ಮುಂದಾಳುವಾಗಿ ನಿಲ್ಲುತ್ತೆ. ಎಲ್ಲವೂ ನಡೆಯುವುದು ಹೆಣ್ಣು ಹೊನ್ನು ಮಣ್ಣಿಗಾಗಿಯೇ ಅನ್ನೋ ಕಟು ಸತ್ಯ ಒಮ್ಮೊಮ್ಮೆ ಈ ಪುರುಷ ಮತ್ತು ಪ್ರಕೃತಿಯ ರಹಸ್ಯವನ್ನೇ ಕೆದಕಿ ಬಿಡುತ್ತೆ. ಒಂದು ಧಮನಕ್ಕೆ ಯಾವುದಾದರೊಂದು ಆಹುತಿಯಾಗಬೇಕಷ್ಟೇ. ಕಿಡಿಯ ರೂಪವೇ ಹೆಣ್ಣು, ದಹಿಸುವುದು ಮಾತ್ರ ಪುರುಷನ ಕಲ್ಪನೆ. ಯಾಕಪ್ಪ ಇದೆಲ್ಲವನ್ನು ಹೇಳ್ತಿದ್ದೀನಿ ಅಂದ್ರೆ, ರಾಮಾಯಣದಲ್ಲಿ ರಾಮ ರಾವಣ ಪ್ರಮುಖ ಪಾತ್ರಧಾರಿಗಳಾಗಿದ್ರು. ಅವರ ಪಾತ್ರದ ಹಿಂದಿನ ಕಾಣದ ಕೈ ಮಾತ್ರ ನಿಜಕ್ಕೂ ರೋಚಕತೆಯನ್ನ ಮಾತ್ರ ಸೃಷ್ಟಿಸಿತ್ತು. ರಾವಣನ ಹುಟ್ಟಿನ ಹಿಂದೆಯೂ ಒಂದು ಹೆಣ್ಣಿನ ಸೌಂದರ್ಯದ ಬಳಕೆ ನಡೆದಿತ್ತು. ಅದು ಆ ಹೆಣ್ಣಿನ ದೌರ್ಭಾಗ್ಯವೋ ಅಥವಾ ಆ ಹೆಣ್ಣಿಗೆ ಸಿಕ್ಕ ಪರೀಕ್ಷೆಯೋ ಏನೋ, ಅಂತೂ ಒಂದು ಮಹಾಕಾಂಡವೇ ನಡೆದು ಹೋಯಿತು. ಇಂದಿಗೂ ಎಂದೂ ಮರೆಯದ ಪ್ರೇಮ ಕಥೆಗಳಲ್ಲಿ ಜೀವಂತವಾಗಿರೋದು ಅಂದ್ರೆ ಅದು ಕೈಕಸಿ ಹಾಗೂ ವಿಶ್ವವಸ್ಸು ನಡುವಿನ ಪ್ರೇಮ ಪ್ರಸಂಗ.